ಎವ್ರಿವನ್, ನಮಸ್ಕಾರ. ಇವತ್ತು LLM ಅಂದ್ರೆ ಏನು ಅಂತ ಕಲ್ತ್ಕೊಳ್ತಾ ಇದ್ದೀರಾ. ಸೊ LLM ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇವಾಗ ನೀವೊಂದು ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಇದ್ದಾಗ ಯಾವುದೋ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಸ್ಪೆಸಿಫಿಕ್ ಡೌಟ್ ಇದ್ರೆ ಆ ಸಬ್ಜೆಕ್ಟ್ ನ ಯಾರು ಟೀಚ್ ಮಾಡ್ತಿರ್ತಾರೆ ಆ ಟೀಚರ್ ಹತ್ರ ಅಥವಾ ಆ ಲೆಕ್ಚರರ್ ಹತ್ರ ಹೋಗಿ ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ತೀರಾ ಅಲ್ವಾ. ಬಟ್ ಅದೇ ಟೀಚರ್ ಆರ್ ಲೆಕ್ಚರರ್ ಎಲ್ಲಾ ಸಬ್ಜೆಕ್ಟ್ಸ್ ಚೆನ್ನಾಗಿ ಕಲ್ತ್ಕೊಂಡು ಎಲ್ಲಾ ಸಬ್ಜೆಕ್ಟ್ಸ್ ಡೌಟ್ಸ್ ಅವರೊಬ್ಬರೇ ಕ್ಲಿಯರ್ ಮಾಡ್ತಿದ್ರೆ ಹೌ ಸರ್ಪ್ರೈಸಿಂಗ್ ಇಸ್ ದಟ್. ಅವ್ರಿಗೆ ಎಷ್ಟು ನಾಲೆಜ್ ಇದೆ ಅಲ್ವಾ ಅಂತ ನಾವು ಶಾಕ್ ಆಗ್ತೀವಿ. LLM is also very similar. LLM stands for Large Language Model. ನಾವು ಹ್ಯೂಮನ್ ಬೀಯಿಂಗ್ಸ್ ಯಾವ ತರ ಥಿಂಕ್ ಮಾಡ್ತೀವಿ, LLM ಕೂಡ ಅದೇ ತರ ಥಿಂಕ್ ಮಾಡಿ ರೆಸ್ಪಾನ್ಸಸ್ ಕೊಡುತ್ತೆ ಮತ್ತೆ ಟಾಸ್ಕ್ಸ್ ನ ಪರ್ಫಾರ್ಮ್ ಮಾಡುತ್ತೆ. ವಿಡಿಯೋ ಮುಂದುವರ್ಸೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓವರ್ ದಿ ಲಾಸ್ಟ್ ಫ್ಯೂ ಇಯರ್ಸ್ AI ನ ನಾವು ತುಂಬಾ ಕಡೆ ಯೂಸ್ ಮಾಡ್ತಿದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ChatGPT ಈ ತರ ವರ್ಡ್ಸ್ ಕೇಳ್ತಾನೆ ಇದೀವಿ ಅಲ್ವಾ. ಸೊ ಈ LLM AI ಗೆ ಹೇಗೆ ರಿಲೇಟೆಡ್ ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಬಟ್ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಅದರದೊಂದು ಸ್ಮಾಲ್ ಜಿಸ್ಟ್ ಸಿಗುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. LLM ಕೂಡ ಒನ್ ಟೈಪ್ ಆಫ್ AI. ಮತ್ತೆ ಹ್ಯೂಮನ್ ಬೀಯಿಂಗ್ಸ್ ಹೇಗೆ ಟಾಸ್ಕ್ ನ ಪರ್ಫಾರ್ಮ್ ಮಾಡ್ತಾರೆ, ಹೇಗೆ ರೆಸ್ಪಾನ್ಸಸ್ ನ ಕೊಡ್ತಾರೆ, ಅದೇ ತರನೇ ಮಿಮಿಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳಿದೆ. ಬಟ್ ಇದು ಹೇಗೆ ವರ್ಕ್ ಆಗುತ್ತೆ? ಸೊ ಯಾವುದೇ AI ನ ತಗೊಂಡ್ರೆ ಅದನ್ನ ನಾವು ಟ್ರೈನ್ ಮಾಡಬೇಕಾಗತ್ತೆ. ಸೊ ಟ್ರೈನ್ ಮಾಡೋದಂದ್ರೆ ಏನು? ಅದಕ್ಕೆ ಒಂದಷ್ಟು ಡೇಟಾ ಕೊಡೋದು. ಅಂದ್ರೆ ಈ ಡೇಟಾನ ಕೊಟ್ರೆ ಈ ತರ ಆನ್ಸರ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕಾಗತ್ತೆ. ಸೊ ಇವಾಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ವಾಟ್ಸ್ಆಪ್ ಮೆಸೇಜಸ್ ಮಾಡ್ತಿರ್ತೀರಾ, ಅದರಲ್ಲಿ ಆಟೋ ಫಿಲ್ ಅಂತ ಒಂದು ಫೀಚರ್ ಇದೆ. ಇವಾಗ ನಾವು ಏನಾದ್ರೂ ಮೆಸೇಜ್ ಟೈಪ್ ಮಾಡ್ತಿದ್ರೆ ಅದರಲ್ಲಿ ನಾವು ಹೌ ಆರ್ ಅಂತ ಕೊಟ್ರೆ ಯು ಅಂತ ಅದೇ ಸಜೆಸ್ಟ್ ಮಾಡುತ್ತೆ. ಇಮೇಲ್ಸ್ ಅಲ್ಲಿ ನೋಡ್ತೀರಾ, ಮತ್ತೆ ಯಾವುದೇ ಮೆಸೇಜಿಂಗ್ ಆಪ್ಸ್ ಆಗಿರ್ಬೋದು ಅದರಲ್ಲಿ ಆಟೋ ಫಿಲ್ ಆಪ್ಷನ್ ಇದ್ದೇ ಇರುತ್ತೆ. ಸೊ ಇದೆಲ್ಲದೂ ಈ LLM ಇಂದಾನೇ ಆಗ್ತಿರೋದು. ಸೊ ಇಟ್ ಇಸ್ ಪ್ರಿಡಿಕ್ಟಿಂಗ್ ಅವರ್ ನೆಕ್ಸ್ಟ್ ಸೆಂಟೆನ್ಸ್ ಅಥವಾ ಸೆಂಟೆನ್ಸ್ ನೆಕ್ಸ್ಟ್ ವರ್ಡ್ ಏನು ಅಂತ ಅದು ಪ್ರಿಡಿಕ್ಟ್ ಮಾಡ್ತಾ ಇದೆ. LLM ನ ಡೇಟಾ ಯೂಸ್ ಮಾಡಿ ಟ್ರೈನ್ ಮಾಡಬೇಕು ಅಂತ ಹೇಳಿದೆ. ಬಟ್ ಈ ಡೇಟಾ ಎಲ್ಲಿಂದ ಸಿಗುತ್ತೆ? ಇಂಟರ್ನೆಟ್ ಅಲ್ಲಿ ನಮ್ಗೆ ಏನೇನು ಆಕ್ಸೆಸಿಬಲ್ ಆಗಿರುತ್ತೆ, ಇವಾಗ ವೆಬ್ಸೈಟ್ಸ್, ಆರ್ಟಿಕಲ್ಸ್, ರಿಸರ್ಚ್ ಪೇಪರ್ಸ್ ಈ ತರ ಏನೇನು ನಮ್ಗೆ ಆಕ್ಸೆಸಿಬಲ್ ಆಗಿರುತ್ತೋ ಅದನ್ನ ಯೂಸ್ ಮಾಡಿ LLM ನ ನಾವು ಟ್ರೈನ್ ಮಾಡಬಹುದು. LLMದು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಅದ್ಯಾವುದು ಅಂತಂದ್ರೆ ನ್ಯೂರಲ್ ನೆಟ್ವರ್ಕ್. ಈ ನ್ಯೂರಲ್ ನೆಟ್ವರ್ಕ್ ಹೇಗೆ ಬಂದಿದ್ದು ಗೊತ್ತಾ? ಹ್ಯೂಮನ್ ಬ್ರೈನ್ ಇಂದ ಇನ್ಸ್ಪೈರ್ ಆಗಿ ಬಂದಿರೋ ಒಂದು ಕಾನ್ಸೆಪ್ಟ್. ಇದೊಂದು ಸೀರೀಸ್ ಆಫ್ ಆಲ್ಗೋರಿದಮ್. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಈ ನ್ಯೂರಲ್ ನೆಟ್ವರ್ಕ್ ಒಂದು ಪ್ಯಾಟರ್ನ್ ಅಥವಾ ಒಂದು ಡೇಟಾನ ಅರ್ಥ ಮಾಡ್ಕೊಳ್ಳುತ್ತೆ. ಸೊ LLM ಅಲ್ಲಿ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಾನು ಹೇಳ್ಬೋದು. ಹ್ಯೂಮನ್ ಬ್ರೈನ್ ಹೇಗೆ ಡೇಟಾನ ಅರ್ಥ ಮಾಡ್ಕೊಳ್ಳುತ್ತೆ, ಆಮೇಲೆ ನೆಕ್ಸ್ಟ್ ಮೂವ್ ನ ಪ್ರಿಡಿಕ್ಟ್ ಮಾಡುತ್ತೆ, ಪ್ಯಾಟರ್ನ್ಸ್ ನ ಅರ್ಥ ಮಾಡ್ಕೊಳ್ಳುತ್ತೆ, ಅದೇ ತರನೇ ಈ ನ್ಯೂರಲ್ ನೆಟ್ವರ್ಕ್ ಕೂಡ ವರ್ಕ್ ಆಗುತ್ತೆ. So LLM is a specific type of neural network where it understands pattern and predicts the next word or next sentence. ಇವಾಗ ಲಾಸ್ಟ್ ಪಾರ್ಟ್ ಆಫ್ ದಿ ವಿಡಿಯೋ, ಎಲ್ಲೆಲ್ಲಿ LLM ಇಂಪ್ಲಿಮೆಂಟ್ ಆಗಿದೆ ಅಂತ ನೋಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಇಮೇಲ್ಸ್ ಅಲ್ಲಿ ನಾವೊಂದು ಮೆಸೇಜ್ ಟೈಪ್ ಮಾಡ್ತಿದ್ದಾಗ ಅಥವಾ ಇಮೇಲ್ ಡ್ರಾಫ್ಟ್ ಮಾಡ್ಬೇಕಾದ್ರೆ ನಮಗೆ ಸಜೆಷನ್ಸ್ ಬರುತ್ತೆ. ಸೊ ದಟ್ ಈಸ್ ವೇರ್ LLM is used. Grammarly is one of the main example of LLM. ಹಾಗೆ ChatGPT ಕೂಡ ನಾವು LLM ನ ನೋಡ್ತಾ ಇದೀವಿ. ಅಂದ್ರೆ ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ನ್ಯಾಚುರಲ್ ಲ್ಯಾಂಗ್ವೇಜ್ ನ ಪ್ರಾಸೆಸ್ ಮಾಡ್ತಾ ಇದೆ, ಹ್ಯೂಮನ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ತಾ ಇದೆ. ಬಟ್ ಇದು ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಇವಾಗ ChatGPT ಅಲ್ಲಿ ನಾವು ಹೌ ಆರ್ ಯು ಡೂಯಿಂಗ್ ಅಥವಾ ಏನೋ ಒಂದು ಸೆಂಟೆನ್ಸ್ ಕೊಡ್ತೀವಿ ಅಂತ ಅನ್ಕೊಳ್ಳಿ, ಟೆಕ್ ಟ್ರೆಂಡ್ಸ್ ಇನ್ 2024 ಅಂತ ಕೊಡ್ತೀವಿ. ಅವಾಗ ಅದನ್ನ ಒಂದು ಟೋಕನ್ಸ್ ಆಗಿ ಕನ್ಸಿಡರ್ ಮಾಡುತ್ತೆ. ಟೋಕನ್ಸ್ ಅಂದ್ರೆ ಈಚ್ ವರ್ಡ್ ಇಟ್ಸ್ ಕನ್ಸಿಡರ್ಡ್ ಆಸ್ ಅ ಟೋಕನ್. ಅದಕ್ಕೆ ಒಂದು ನಂಬರ್ಸ್ ಅಸೈನ್ ಆಗಿರುತ್ತೆ. ನಂಬರ್ಸ್ ಅಸೈನ್ ಆದ್ಮೇಲೆ ಅದಕ್ಕೆ ಪ್ರಾಸೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ದಿಸ್ ಇಸ್ ವೇರ್ LLM is used. ಸೊ ಆನ್ ಅ ಡೈಲಿ ಬೇಸಿಸ್ ನಾವು LLM ನ ನೋಡ್ತಾ ಇದೀವಿ, ಅದನ್ನ ಯೂಸ್ ಮಾಡ್ತಾ ಇದೀವಿ. ChatGPT is one of the examples of LLM ಅಂತ ಹೇಳಿದೆ. ಇದರಲ್ಲಿ 175 ಬಿಲಿಯನ್ ಪ್ಯಾರಾಮೀಟರ್ಸ್ ಇದೆ. ಅಂದ್ರೆ ಇಟ್ ಈಸ್ ಅ ಹ್ಯೂಜ್ ಸೆಟ್ ಆಫ್ ಡೇಟಾ ಸೆಟ್. ಮತ್ತೆ ನಾವು ನ್ಯೂರಲ್ ನೆಟ್ವರ್ಕ್ ನೋಡಿದ್ರೆ ಅದರಲ್ಲಿ ಲೇಯರ್ಸ್ ಇರುತ್ತೆ. ಆ ಲೇಯರ್ಸ್ ಆಲ್ಮೋಸ್ಟ್ 95+ ಲೇಯರ್ಸ್ ಇದೆ. ಸೊ ನೀವೇ ನೋಡ್ಬೋದು ಅದು ಎಷ್ಟು ವೆಲ್ ಟ್ರೈನ್ಡ್ AI ಅಂತ. ಇವಾಗ LLM ಮತ್ತೆ ಪ್ರೋಗ್ರಾಮಿಂಗ್ದು ಒಂದು ಡಿಫರೆನ್ಸ್ ನೋಡೋಣ. ಇವಾಗ ಪ್ರೋಗ್ರಾಮಿಂಗ್ ಅಂದ್ರೆ ಏನು? ವಿ ಆರ್ ಗಿವಿಂಗ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಇಲ್ಲೂ ಮಷೀನ್ ಮೇಲೆನೆ ವರ್ಕ್ ಮಾಡ್ತಾ ಇರೋದು. ಆ ಮಷೀನ್ಗೆ ಒಂದಷ್ಟು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೀವಿ. ಇವಾಗ ಈ ಕಂಡೀಷನ್ ಬಂದ್ರೆ ಇದು ಅಥವಾ ಇದು ಪ್ರಿಂಟ್ ಮಾಡು ಅಂತ ಹೇಳ್ತಾ ಇದೀವಿ. ಬಟ್ LLMಗೆ ನಾವೇನ್ ಮಾಡ್ತಿದೀವಿ? ಒಂದು ದೊಡ್ಡ ಡೇಟಾ ಸೆಟ್ ಕೊಟ್ಬಿಟ್ಟು ಅದನ್ನ ಟ್ರೈನ್ ಮಾಡ್ತಿದೀವಿ. ಅಂದ್ರೆ ನೀನೇ ಪ್ರಿಡಿಕ್ಟ್ ಮಾಡು ಅಂತ ನಾವು ಹೇಳ್ತಾ ಇದೀವಿ. ಅದಕ್ಕೆ ಹೇಳ್ಕೊಡ್ತಾ ಇದೀವಿ, ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದೀವಿ. ಇಲ್ಲಿ ಬರೀ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೀವಿ. ಸೊ ಇನ್ ಸರ್ಟನ್ ಕೇಸಸ್ LLM ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಅಪ್ಲಿಕೇಶನ್ಸ್ ಅಲ್ಲಿ ಇದು ಯೂಸ್ ಆಗುತ್ತೆ. LLMಗೆ ಡೇಟಾ ಬೇಕು ಅಂತ ಗೊತ್ತಾಯ್ತು, ಟ್ರೈನಿಂಗ್ ಮಾಡಬೇಕು ಅಂತ ಗೊತ್ತಾಯ್ತು.
ಸೊ LLMಗೆ ಆಕ್ಚುಲಿ ಏನೇನು ಬೇಕಾಗುತ್ತೆ ಅಂತಂದ್ರೆ ಮೇನ್ ಪ್ಯಾರಾಮೀಟರ್ಸ್ ಏನು ಅಂತಂದ್ರೆ ಡೇಟಾ, ಆರ್ಕಿಟೆಕ್ಚರ್ ಅಂಡ್ ಟ್ರೈನಿಂಗ್. ಸೊ ಡೇಟಾ ಹೇಗೆ ಅಂತ ಗೊತ್ತಾಯ್ತು. ಡೇಟಾನ ನಾವು ವೆಬ್ ಸ್ಕ್ರೇಪಿಂಗ್ ಇಂದ, ವೆಬ್ಸೈಟ್ಸ್ ಇಂದ, ತುಂಬಾ ಕಡೆಯಿಂದ, ಇಂಟರ್ನೆಟ್ ಇಂದ ನಮಗೆ ಡೇಟಾ ಸಿಗುತ್ತೆ ಅಂತ ಗೊತ್ತಾಯ್ತು. ಇವಾಗ ಆರ್ಕಿಟೆಕ್ಚರ್ ಅಂದ್ರೆ ನಾನು ಹೇಳಿದ್ನಲ್ಲ, ಅದೊಂದು ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದೆ. ಸೊ ನೆಕ್ಸ್ಟ್ ಮೂವ್ ನ ಪ್ರಿಡಿಕ್ಟ್ ಮಾಡಬೇಕು ಅಂತ ಹೇಳಿದೆ. ಸೊ ಈ ತರ ಮಾಡೋದಕ್ಕೆ ಈ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಸೆಸ್ ಏನಿದೆ ಅದೇನೆ ಆರ್ಕಿಟೆಕ್ಚರ್. ಈ ಆರ್ಕಿಟೆಕ್ಚರ್ ಬರೋದಕ್ಕೆ ಇಟ್ ಶುಡ್ ಅಂಡರ್ಗೋ ಅ ಲಾಟ್ ಆಫ್ ಟ್ರೈನಿಂಗ್. ಸೊ ಇಲ್ಲಿ ಟ್ರೈನಿಂಗ್ ಹೆಲ್ಪ್ ಆಗುತ್ತೆ. ಸೊ ಟ್ರೈನ್ ಮಾಡಿದ ತಕ್ಷಣ ಆ AI ಆಗಿರ್ಬೋದು ಅಥವಾ ಎನಿ ಮಾಡೆಲ್ ತಕ್ಷಣ ವರ್ಕ್ ಆಗೋದಿಲ್ಲ. ಇವಾಗ ದ ಸ್ಕೈ ಈಸ್ ಅಂತ ಕೊಟ್ಬಿಟ್ಟು ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡು ಅಂತ ಹೇಳ್ತೀನಿ. ಅದು ಫಸ್ಟ್ ಟೈಮ್ನೇ ದ ಸ್ಕೈ ಇಸ್ ಬ್ಲೂ ಅಂತ ಹೇಳೋದಿಲ್ಲ, ದ ಸ್ಕೈ ಇಸ್ ಬಗ್ ಅಂತ ಹೇಳ್ಬೋದು, ದ ಬಿ ಅಂತ ಹೇಳ್ಬೋದು. ಬಟ್ ದ ಸ್ಕೈ ಇಸ್ ಬ್ಲೂ ಅಂತ ಬರೋದಕ್ಕೆ ಇಟ್ ಶುಡ್ ಅಂಡರ್ಗೋ ಅ ಲಾಟ್ ಆಫ್ ಪ್ರಾಸೆಸ್. ಸೊ ಈಚ್ ಟೈಮ್ ಒಂದು ಐಟ್ರೇಷನ್ ಆದಾಗ ಆಕ್ಚುಯಲ್ ಪ್ಯಾರಾಮೀಟರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದಾಗ ಇಟ್ ವಿಲ್ ಗೆಟ್ ಬೆಟರ್ ಅಂಡ್ ಬೆಟರ್. ಸೊ ಕೊನೆಯಲ್ಲಿ ದ ಸ್ಕೈ ಇಸ್ ಬ್ಲೂ ಅಂತ ಹೇಳಿದಾಗ ಇಟ್ ವಿಲ್ ಅಂಡರ್ಗೋ ಅ ಲಾಟ್ ಆಫ್ ಪ್ರಾಸೆಸ್ ಅಂಡ್ ದ್ಯಾಟ್ ಮಾಡೆಲ್ ವಿಲ್ ಬಿಕಮ್ ಬೆಟರ್. ಇದನ್ನೇ ಫೈನ್ ಟ್ಯೂನಿಂಗ್ ಅಂತ ಹೇಳೋದು. ಸೊ ಫೈನ್ ಟ್ಯೂನಿಂಗ್ ಮಾಡಿದಾಗ ಆ ಮಾಡೆಲ್ ವಿಲ್ ಬಿಕಮ್ ಎಕ್ಸ್ಪರ್ಟ್. ನಾವು ಹೇಗೆ ಕಲ್ತು ಎಕ್ಸ್ಪರ್ಟ್ಸ್ ಆಗ್ತೀವಿ, ಓವರ್ ದಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ತೀವಿ, ಅವಾಗ ನಮ್ಮನ್ನ ಎಕ್ಸ್ಪರ್ಟ್ಸ್ ಅಂತ ಕರೀತಾರೆ. ಅದೇ ತರನೇ ಮಾಡೆಲ್ಸ್ ಕೂಡ ಟ್ರೈನ್ ಆಗ್ತಾ ಆ AI ಟ್ರೈನ್ ಆಗ್ತಾ ಇಟ್ ವಿಲ್ ಬಿಕಮ್ ಎಕ್ಸ್ಪರ್ಟ್ಸ್. ನಾನು ChatGPTಗೆ ಒಂದು ಪ್ರಾಂಪ್ಟ್ ಕೊಟ್ರೆ ಸೀರೀಸ್ ಆಫ್ ಆನ್ಸರ್ಸ್ ಕೊಡುತ್ತೆ. ಅದಕ್ಕೆ ಏನೇನು ಟ್ರೈನ್ ಆಗಿರುತ್ತೆ, ಏನೇನು ಡೇಟಾ ಗೊತ್ತಿದೆ ಅದಷ್ಟು ChatGPT ನನಗೆ ಆನ್ಸರ್ ಕೊಡುತ್ತೆ. ಸೊ ಇವಾಗ ನಾನು ಆರ್ ಯು ಶೋರ್ ಅಂತ ಕೇಳ್ತೀನಿ. ಆರ್ ಯು ಶೋರ್ ಅಂತ ಕೇಳಿದ ತಕ್ಷಣ ಇನ್ ನೆಕ್ಸ್ಟ್ ಸೆಟ್ ಆಫ್ ಸೆಂಟೆನ್ಸಸ್ ಬರುತ್ತೆ. ಸಿಮಿಲರ್ಲಿ ವಿತ್ ಜಿಮೇಲ್, ನಾವೊಂದು ಇಮೇಲ್ನ ಡ್ರಾಫ್ಟ್ ಮಾಡ್ಬೇಕಾದ್ರೆ ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಅದು ನಮಗೆ ಸಜೆಷನ್ಸ್ ಕೊಡುತ್ತೆ, ಇಲ್ಲ ಒಂದೊಂದ್ಸಲ ಅದಾಗದೆ ಆಟೋಮೆಟಿಕ್ ಆಗಿ ಕರೆಕ್ಟ್ ಮಾಡ್ಕೊಡುತ್ತೆ. ಮತ್ತೆ ಸೆಂಟೆನ್ಸಸ್ನ ಅದೇ ಫ್ರೇಮ್ ಮಾಡುತ್ತೆ. ಹಾಯ್, ಹೌ ಅಂತ ಬರೆದ್ರೆ ಹೌ ಆರ್ ಯು ಅಂತ ಅದಾಗದೆ ಬರುತ್ತೆ. ಸೊ ಸಜೆಷನ್ಸ್ ಕೊಡುತ್ತೆ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ LLM. ಐ ಹೋಪ್ ಇವಾಗ ನಿಮಗೆ LLM ಕಾನ್ಸೆಪ್ಟ್ಸ್ ಬಗ್ಗೆ ಗೊತ್ತಾಗಿದೆ, LLM ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಇದೇ ತರ ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಎಕ್ಸ್ಪ್ಲೋರಿಂಗ್. ಬಾಯ್.